ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿ ಸರಳವಾಗಿ ಒಂದು ಸಿಹಿಯನ್ನು ರೆಡಿ ಮಾಡ್ತಾ ಇದ್ದೀನಿ. ಇದನ್ನು ನೋಡಿದ ಮೇಲೆ ನೀವು ಖಂಡಿತವಾಗಿ ಟ್ರೈ ಮಾಡೇ ಮಾಡ್ತೀರಾ. ಯಾಕೆ ಅಂದರೆ ಇದನ್ನು ಮಾಡೋದಕ್ಕೆ ಗ್ಯಾಸ್ ಬಳಸ್ತಾ ಇಲ್ಲ, ಒಲೆ ಹಚ್ಕೊಳ್ತಾ ಇಲ್ಲ. ಕೇವಲ 5 ನಿಮಿಷದಲ್ಲಿ ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಈ ರೆಸಿಪಿಯನ್ನು ರೆಡಿ ಮಾಡ್ಕೊಳ್ಬೋದು. ತಡ ಮಾಡದೆ ಈ ಸಿಹಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನಾನು ಒಂದು 3 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಗೋಡಂಬಿ ಹಾಗೆ ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ. ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಆದಷ್ಟು ನಯವಾಗಿ ಇದನ್ನು ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಈಗ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಒಂದ್ಸಲ ಜರಡಿ ಹಿಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಈ ಮಿಶ್ರಣನ ನಾನು ಸೈಡಲ್ಲಿ ಇಟ್ಟಿರ್ತೀನಿ. ನಾನಿಲ್ಲಿ ಮಾರಿಗೋಲ್ಡ್ ಬಿಸ್ಕಿಟನ್ನು ತೊಗೊಂಡಿದ್ದೀನಿ. ಯಾವುದೇ ಬ್ರ್ಯಾಂಡ್ನ ಬಿಸ್ಕಿಟನ್ನು ತೊಗೊಳ್ಬೋದು. ನಾನಿಲ್ಲಿ ಮಾರಿಗೋಲ್ಡ್ ಬಿಸ್ಕಿಟನ್ನು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಯಾಕೆಟ್ ಮಾತ್ರ ಉಪಯೋಗಿಸ್ಕೊಳ್ತಾ ಇರೋದು. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀರಾದರೆ ಇನ್ನೊಂದು ಪ್ಯಾಕೆಟನ್ನು ಉಪಯೋಗಿಸ್ಕೊಳ್ಬೋದು. ಆದರೆ ಕ್ರೀಮ್ ಬಿಸ್ಕಿಟೆಲ್ಲ ಉಪಯೋಗಿಸ್ಕೊಳ್ಬೇಡಿ. ಈ ರೀತಿ ಪ್ಲೈನ್ ಆಗಿರೋ ಬಿಸ್ಕಿಟನ್ನು ಉಪಯೋಗಿಸ್ಕೊಳ್ಳಿ. ಈ ಬಿಸ್ಕಿಟನ್ನು ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಆದಷ್ಟು ನಯವಾಗಿ ಈ ಬಿಸ್ಕಿಟನ್ನು ಪೌಡ್ರ್ ಮಾಡಿಕೊಂಡ್ರೆ ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕಾಣಿಸ್ತಿರ್ಬೋದು, ಬಿಸ್ಕಿಟ್ ಪೌಡ್ರ್ ಕೂಡ ಇದೀಗ ರೆಡಿಯಾಗಿದೆ. ಈ ಬಿಸ್ಕಿಟ್ ಪೌಡ್ರನ್ನು ನಾನೀಗ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದೇ ಮಿಶ್ರಣಕ್ಕೆ ಡೈರೆಕ್ಟಾಗಿ ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಿಸ್ಕಿಟ್ ಚೂರುಗಳೆಲ್ಲ ಹಾಗೆ ಉಳ್ಕೊಂಡಿದ್ರೆ ಅದನ್ನು ತಿರ್ಗಾ ಇನ್ನೊಂದು ಸಲ ನಾನು ಪೌಡ್ರ್ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು, ಸ್ವಲ್ಪ ತರಕಾರಿ ಎಲ್ಲ ಹಾಗೆ ಉಳಿದಿದೆ. ಇದನ್ನು ನಾನು ಉಪಯೋಗಿಸ್ತಾ ಇಲ್ಲ. ಇದಕ್ಕೀಗ ನಾನು ಮಿಲ್ಕ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸ್ವೀಟ್ ಅಂಗಡಿಯಲ್ಲೆಲ್ಲ ಯಾವ ರೀತಿ ಸ್ವೀಟ್ ಸಿಗುತ್ತೆ ಅದೇ ಟೇಸ್ಟಲ್ಲಿ ಈ ಸ್ವೀಟ್ ಕೂಡ ರೆಡಿ ಆಗುತ್ತೆ. ಹಾಗಾಗಿ ನಾನು ಒಂದು 4 ಟೇಬಲ್ ಸ್ಪೂನು ಮಿಲ್ಕ್ ಪೌಡ್ರನ್ನ ಸೇರಿಸ್ಕೊಂಡಿರೋದು. ಮಿಲ್ಕ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೀಗ ನಾನು ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಒಳ್ಳೆ ಕಲರ್ ಬರುತ್ತೆ ಅಂತ ನಾನೊಂದು ಚಿಟಿಕೆ ಆಗೋಷ್ಟು ಫುಡ್ ಕಲರನ್ನು ಸೇರಿಸ್ಕೊಂಡಿದ್ದೀನಿ. ರೆಡ್ ಕಲರನ್ನು ಇದಕ್ಕೆ ಹಾಕ್ಕೊಂಡಿರೋದು ನಾನಿಲ್ಲಿ. ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಫುಡ್ ಕಲರನ್ನು ಹಾಕಿದ ನಂತರ ಇದಕ್ಕೀಗ ನಾನು ಬೈಂಡಿಂಗೋಸ್ಕರ ಗಟ್ಟಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆನೆ ಎಲ್ಲ ಇದೆ ಅದರಲ್ಲಿ. ಬರೀ ಕೆನೆ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಸ್ವಲ್ಪ ಗಟ್ಟಿ ಹಾಲಿದ್ದರೆ ಹಾಕ್ಕೊಳ್ಳಿ. ಇದೀಗ ನಾನು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಲನ್ನು, ಗಟ್ಟಿ ಹಾಲನ್ನು. ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೈಂಡಿಂಗ್ ಆಗಬೇಕು ಇದು, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಗತ್ಯ ಇದ್ದರೆ ಮಾತ್ರ ಹಾಲನ್ನು ಸೇರಿಸ್ಕೊಳ್ಳಿ. ತುಂಬ ಹಾಲನ್ನು ಹಾಕ್ಕೊಂಡ್ರೆ ತುಂಬ ನೀರಾಗುತ್ತೆ, ಮಿಶ್ರಣ ಅನ್ನೋದು ಚೆನ್ನಾಗಿ ಬರಲ್ಲ. ಹಾಲನ್ನು ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ನ ಟೆಕ್ಸ್ಚರ್ ಕೂಡ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಫುಡ್ ಕಲರ್ನ ಹಾಕ್ಕೊಂಡಿರೋದ್ರಿಂದ ರೆಡ್ಡಾಗಿ ಬಂದಿದೆ ಸ್ವೀಟ್ ಕಲರ್ ಕೂಡ. ಇದೀಗ ನಾನು ಚೆನ್ನಾಗಿ ಬೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೀವು ಬೇಕಾದರೆ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ ಚಿಕ್ಕದಾಗಿ ಗೋಡಂಬಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ಒಂದು ಮುದ್ದೆ ರೀತಿ ಮಾಡ್ಕೊಳ್ಬೇಕು. ಹಾಲನ್ನು ಜಾಸ್ತಿ ಹಾಕಿಬಿಟ್ರೆ ತುಂಬ ನೀರಾಗಿಬಿಡುತ್ತೆ, ಹಾಗಾಗಿ ಹದ ಸಿಕ್ಕಲ್ಲ. ನಾನು ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಮುದ್ದೆ ರೀತಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಿರುವಂತಹ ಈ ಮಿಶ್ರಣದಿಂದ ನೀವು ಸ್ವೀಟ್ಗೆ ಯಾವುದೇ ರೀತಿಯ ಶೇಪನ್ನು ಕೊಡ್ಬೋದು. ನಾನಿಲ್ಲಿ ಕಾಣಿಸ್ತಿರ್ಬೋದು, ಒಂದು ಬರ್ಫಿ ರೀತಿಯ ಶೇಪನ್ನು ಕೊಡ್ತಾ ಇದ್ದೀನಿ. ಆದರೆ ಈ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಮಿಶ್ರಣವನ್ನು ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದನೆ ಹಾಕಿ ಕೈಯೆಲ್ಲ ಈ ರೀತಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗಲೂ ಬರ್ಫಿ ರೀತಿ ನಾನು ಸೆಟ್ ಮಾಡ್ತಾ ಇದ್ದೆ, ಆದರೆ ಈ ಸಲ ಈ ರೀತಿ ರೋಲ್ ಮಾಡಿಕೊಂಡು ಇದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಲಡ್ಡು ರೀತಿ ರೆಡಿ ಮಾಡ್ಕೊಳ್ಬೋದು, ಅಥವಾ ಪೇಡ ರೀತಿಯೂ ಸೆಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಸ್ಕ್ವೇರ್ ರೀತಿ ಮಾಡ್ಕೊಳ್ತಾ ಇದ್ದೀನಿ ರೋಲ್ ಮಾಡಿಕೊಂಡು. ಈ ರೀತಿ ರೋಲ್ ಮಾಡ್ಕೊಂಡ ನಂತರ ಇದನ್ನು ನಾನು ಸ್ವಲ್ಪ ಹೊತ್ತು ಸೆಟ್ ಮಾಡ್ಕೊಳ್ಳೋದಕ್ಕೆ ಇಡಬೇಕಾಗತ್ತೆ. ಕಾಣಿಸ್ತಿರ್ಬೋದು, ಇದನ್ನು ಈಗ ನಾನು ಸೆಟ್ ಮಾಡ್ಕೊಳ್ಳೋದಕ್ಕೆ ಫಾಯಿಲ್ ಪೇಪರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ನೋಡಿ, ಇದೀಗ ಫಾಯಿಲ್ ಪೇಪರನ್ನು ತೊಗೊಂಡು ಇದರ ಒಳಗಡೆ ಇಟ್ಬಿಟ್ಟು ನಾನು ಇದನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ಒಳ್ಳೆ ಶೇಪ್ ಕೂಡ ಬರುತ್ತೆ ಸ್ವೀಟ್ಗೆ. ಹಾಗಾಗಿ ಇದನ್ನು ನಾನು ಫಾಯಿಲ್ ಪೇಪರ್ ಒಳಗೆ ಹಾಕಿಬಿಟ್ಟು ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಒಂದು ಅರ್ಧ ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನೀವು ಬೇಕಾದರೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ಅಥವಾ ಹೊರಗಡೆ ಕೂಡ ಇಡ್ಬೋದು. ಬಟ್ ಅರ್ಧ ಗಂಟೆ ಹೊತ್ತು ಹೀಗೆ ಸುತ್ತಿ ಇಟ್ಬಿಡಿ. ಒಂದು ಅರ್ಧ ಗಂಟೆ ಆಗಿದೆ. ಫ್ರಿಜ್ಜಿಂದ ತೆಗೆದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ.
ಕಾಣಿಸ್ತಿರ್ಬೋದು ಚೆನ್ನಾಗಿ ಸೆಟ್ ಆಗಿದೆ ಇದೀಗ. ಸೆಟ್ ಆಗಿರೋಂತಹ ಈ ಸ್ವೀಟನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಾಣಿಸ್ತಿರ್ಬೋದು, ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಒಳಗಡೆ ಟೆಕ್ಸ್ಚರ್ ಕಾಣಿಸ್ತಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಒಂದೊಂದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಯಲ್ಲಿ ಇಡ್ತಾ ಇದ್ದ ಹಾಗೆ ಕರ್ಗಿ ಹೋಗ್ಬಿಡುತ್ತೆ. ಕೇವಲ 5 ನಿಮಿಷದಲ್ಲಿ ಈ ಸ್ವೀಟನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಕಾಣಿಸ್ತಿರ್ಬೋದು, ಬಾಯಲ್ಲೇ ನೀರು ಬರ್ತಾ ಇದೆ, ಆ ರೀತಿ ಇದೆ ಟೆಕ್ಸ್ಚರ್ ಕೂಡ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿರೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ತಿನ್ನೋದಕ್ಕೂ ತುಂಬಾ ಅದ್ಭುತವಾಗಿರುತ್ತೆ. ಒಂದ್ಸಲ ಮಾಡಿಕೊಂಡ್ರೆ ಯಾವಾಗಲೂ ಇದೇ ರೀತಿ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ನೀವು ಇಷ್ಟಪಡ್ತೀರಾ. ಹಬ್ಬಕ್ಕೆ, ಏನಾದರೂ ವಿಶೇಷ ಸಂದರ್ಭಕ್ಕೆ, ಮನೇಲಿ ಏನಾದರೂ ಸಿಂಪಲಾಗಿ ಫಂಕ್ಷನ್ ಇದ್ದರೂ ಕೂಡ ಈ ರೀತಿ ಮಾಡ್ಕೊಳ್ಬೋದು. ಹೆಚ್ಚು ಸಮಯ ಕೂಡ ತಗೊಳ್ಳಲ್ಲ ಮಾಡ್ಕೊಳ್ಳೋದಕ್ಕೆ. ಈಗ ನಾನು ಒಂದು ಸ್ವೀಟನ್ನು ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಟೆಕ್ಸ್ಚರ್ ಬಂದಿದೆ ಅಂತ. ನೋಡಿ ಕಾಣಿಸ್ತಿರ್ಬೋದು, ಸಾಫ್ಟಾಗಿ ಪೇಡದಷ್ಟೇ ಸಾಫ್ಟಾಗಿ ಮೃದುವಾಗಿರುತ್ತೆ. ಬಾಯಲ್ಲಿ ಇಡ್ತಾ ಇದ್ದ ಹಾಗೆ ಕರಗಿ ಹೋಗಿಬಿಡುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೀವಿನ್ನು ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯ ರೆಸಿಪಿನ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಮಾಡೋದಕ್ಕೆ ಮರಿಬೇಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಧನ್ಯವಾದಗಳು.